ಬಟ್ಟೆಯು ಹಲವು ವೇಳೆ ದಾರ ಅಥವಾ ನೂಲು ಎಂದು ನಿರ್ದೇಶಿಸಲಾಗುವ ನೈಸರ್ಗಿಕ ಅಥವಾ ಕೃತಕ ಎಳೆಗಳ ಜಾಲವನ್ನು ಹೊಂದಿರುವ ಒಂದು ಮೆದುವಾದ ವಸ್ತು. ಬಹಳ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಮನುಷ್ಯನಿಗೆ ಬಟ್ಟೆಯ ಅವಶ್ಯಕತೆ ಊಟ ವಸತಿಯ ನಂತರ ಮಹತ್ವದ ಪಾತ್ರವನ್ನು ವಹಿಸಿದೆ. ನೂಲನ್ನು ಉದ್ದನೆಯ ಎಳೆಗಳನ್ನು ತಯಾರಿಸಲು ಕಚ್ಚಾ ಎಣ್ಣೆಯ ಎಳೆಗಳು, ನಾರು ಬಟ್ಟೆ, ಹತ್ತಿ ಅಥವಾ ಇತರ ವಸ್ತುವನ್ನು ನೂಲುವ ರಾಟೆಯ ಮೇಲೆ ನೂಲುವ ಮೂಲಕ ತಯಾರಿಸಲಾಗುತ್ತದೆ. ಬಟ್ಟೆಗಳನ್ನು ನೇಯ್ಗೆ, ಹೆಣೆಗೆ, ಕ್ರೋಶವನ್ನು ಬಳಸಿ ಕುಚ್ಚು ಹಾಕುವಿಕೆ ಅಥವಾ ಎಳೆಗಳನ್ನು ಒಟ್ಟಾಗಿ ಒತ್ತುವುದರ ಮೂಲಕ ತಯಾರಿಸಲಾಗುತ್ತದೆ. ಬಟ್ಟೆಗಳನ್ನು ಹಲವು ವಸ್ತುಗಳಿಂದ ತಯಾರಿಸಬಹುದು. ಈ ವಸ್ತುಗಳು 4 ಪ್ರಮುಖ ಮೂಲಗಳಿಂದ ಬರುತ್ತವೆ: ಪ್ರಾಣಿ, ಸಸ್ಯ, ಖನಿಜ ಮತ್ತು ಕೃತಕ. ಪ್ರಾಣಿ: ಉಣ್ಣೆ, ರೇಷ್ಮೆ. ಸಸ್ಯ: ಹತ್ತಿ, ಅಗಸೆ, ಸೆಣಬು. ಖನಿಜ: ಕಾಲ್ನಾರು, ನಾರುಗಾಜು ಮತ್ತು ಕೃತಕ: ನೈಲಾನ್, ಪಾಲಿಯೆಸ್ಟರ್, ಅಕ್ರಿಲಿಕ್. ಗತಕಾಲದಲ್ಲಿ ಎಲ್ಲಾ ಬಟ್ಟೆಗಳನ್ನು ಸಸ್ಯ, ಪ್ರಾಣಿ ಮತ್ತು ಖನಿಜ ಮೂಲಗಳನ್ನು ಒಳಗೊಂಡಂತೆ ನೈಸರ್ಗಿಕ ನಾರುಗಳಿಂದ ತಯಾರಿಸಲಾಗುತ್ತಿತ್ತು. 20ನೇ ಶತಮಾನದಲ್ಲಿ ಇವುಗಳ ಜೊತೆಗೆ ಖನಿಜ ತೈಲದಿಂದ ತಯಾರಿಸಲಾದ ಕೃತಕ ನಾರುಗಳೂ ಸೇರಿದವು. ಬಟ್ಟೆಗಳನ್ನು ವಿವಿಧ ಬಲಗಳು ಮತ್ತು ಬಾಳಿಕೆಯ ಪ್ರಮಾಣ ಮಾಪನಗಳಲ್ಲಿ ತಯಾರಿಸಲಾಗುತ್ತದೆ. ಅತ್ಯಂತ ಸೂಕ್ಷ್ಮವಾದ ನೇಯ್ಗೆಯಿಂದ ಅತ್ಯಂತ ದೃಢವಾದ ಕ್ಯಾನ್ವಾಸ್ ವರೆಗೆ ಬಟ್ಟೆಯಲ್ಲಿನ ತುಲನಾತ್ಮಕ ಎಳೆಗಳ ದಪ್ಪವನ್ನು ಡನೀರ್ಗಳಲ್ಲಿ ಅಳೆಯಲಾಗುತ್ತದೆ. ಮೈಕ್ರೋಫೈಬರ್ ಒಂದು ಡನೀರ್ಗಿಂತ ತೆಳುವಾದ ಎಳೆಗಳಿಂದ ತಯಾರಿಸಲ್ಪಟ್ಟ ನೂಲುಗಳನ್ನು ಸೂಚಿಸುತ್ತದೆ. ಪ್ರಾಣಿ ಜವಳಿಯನ್ನು ಸಾಮಾನ್ಯವಾಗಿ ಕೂದಲು ಅಥವಾ ತುಪ್ಪಳದಿಂದ ತಯಾರಿಸಲಾಗುತ್ತದೆ. ಉಣ್ಣೆಯು ದೇಶೀಯ ಕುರಿ ಅಥವಾ ಆಡಿನ ಕೂದಲನ್ನು ಸೂಚಿಸುತ್ತದೆ. ಪ್ರತ್ಯೇಕ ಎಳೆಗಳು ಪೊರೆಗಳಿಂದ ಲೇಪಿತವಾಗಿರುವುದರಿಂದ ಮತ್ತು ಬಿಗಿಯಾದ ಸುಕ್ಕುಗಳನ್ನು ಹೊಂದಿರುವುದರಿಂದ ಮತ್ತು ಉಣ್ಣೆಯು ಇಡಿಯಾಗಿ ಜಲನಿರೋಧಕ ಮತ್ತು ಧೂಳು ನಿರೋಧಕವಾಗಿರುವ ಲ್ಯಾನ್ಲಿನ್ ಎಂದು ಪರಿಚಿತವಾಗಿರುವ ಮೇಣದ ಒಂದು ಮಿಶ್ರಣದ ಲೇಪನ ಹೊಂದಿರುವುದರಿಂದ ಉಣ್ಣೆಯು ಇತರ ಬಗೆಯ ಪ್ರಾಣಿ ಕೂದಲಿಗಿಂತ ವಿಶಿಷ್ಟವಾಗಿದೆ. ಸಸ್ಯ ಜವಳಿ: ಹುಲ್ಲು, ಜೊಂಡು, ಭಂಗಿ ಮತ್ತು ಸೀಸಲ್ ಎಲ್ಲವುಗಳನ್ನು ಹಗ್ಗ ತಯಾರಿಸಲು ಬಳಸಲಾಗುತ್ತದೆ. ಮೊದಲ 2ರಲ್ಲಿ ಸಂಪೂರ್ಣ ಸಸ್ಯವನ್ನು ಈ ಉದ್ದೇಶಕ್ಕಾಗಿ ಬಳಸಲಾದರೆ, ಕೊನೆಯ 2ರಲ್ಲಿ ಸಸ್ಯದ ನಾರುಗಳನ್ನು ಮಾತ್ರ ಬಳಸಲಾಗುತ್ತದೆ. ತೆಂಗಿನ ನಾರನ್ನು ಹುರಿಯನ್ನು ತಯಾರಿಸಲು ಮತ್ತು ಕಾಲೋರಸ್ಗಳು, ಕುಂಚಗಳು, ಹಾಸಿಗೆಗಳು, ನೆಲದ ಹೆಂಚುಗಳು ಮತ್ತು ಮೂಟೆಗಳಲ್ಲಿಯೂ ಬಳಸಲಾಗುತ್ತದೆ. ಸ್ಟ್ರಾ ಮತ್ತು ಬಿದಿರು ಎರಡನ್ನೂ ಹ್ಯಾಟ್ಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಒಣ ಹುಲ್ಲು ಮತ್ತು ಕೆಂಪು ಬುರುಗವನ್ನು ತುಂಬು ಪದಾರ್ಥವಾಗಿಯೂ ಬಳಸಲಾಗುತ್ತದೆ. ತಿಳ್ಳು, ಕಟ್ಟಿಗೆ, ಹತ್ತಿ, ಟೆಟ್ರಾಪ್ಯಾನೆಕ್ಸ್, ಭಂಗಿ ಮತ್ತು ಚುರುಚುರಿಕೆ ಸಸ್ಯಗಳ ನಾರುಗಳನ್ನು ಕಾಗದ ತಯಾರಿಸಲು ಬಳಸಲಾಗುತ್ತದೆ. ಹತ್ತಿ, ಅಗಸೆ, ಸೆಣಬು, ಭಂಗಿ, ಮೋಡಲ್ ಮತ್ತು ಬಿದಿರಿನ ನಾರನ್ನು ಸಹ ಉಡುಪು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪೀನ್ಯಾ, ಅನಾನಸ್ನ ನಾರು ಮತ್ತು ರೇಮಿ ಕೂಡ ಉಡುಪುಗಳಲ್ಲಿ ಬಳಸುವ ನಾರುಗಳಾಗಿವೆ. ಸಾಮಾನ್ಯವಾಗಿ ಹತ್ತಿಯಂತಹ ಇತರ ನಾರುಗಳ ಮಿಶ್ರಣದೊಂದಿಗೆ ತುರುಚೆ ಗಿಡಗಳನ್ನು ಕೂಡ ಭಂಗಿ ಅಥವಾ ಅಗಸೆಯಂತೆ ನಾರು ಮತ್ತು ಉಡುಪು ತಯಾರಿಸಲು ಬಳಸಲಾಗಿದೆ. ಬಟ್ಟೆ ನೇಯುವುದು ಎಂದರೆ ನೂಲುಗಳನ್ನು ಪರಸ್ಪರ ಹೆಣೆದು ಬಟ್ಟೆಯನ್ನು ತಯಾರಿಸುವ ಒಂದು ವಿಧಾನ. ವಾರ್ಪ್ ಮತ್ತು ವೂಫ್ ಎಂಬ 2 ವಿಧದ ನೂಲುಗಳನ್ನು ಬಳಸಿ ನೇಯ್ಗೆ ಯಂತ್ರ ಅಥವಾ ಕೈಮಗ್ಗದ ಸಹಾಯದಿಂದ ಬಟ್ಟೆ ತಯಾರಿಸಲಾಗುತ್ತದೆ. ನೇಯ್ಗೆ ಪ್ರಕ್ರಿಯೆಯಲ್ಲಿ ವಾರ್ಪ್ ಎಳೆಗಳು ಅಂದರೆ ಲಂಬವಾಗಿರುವ ಎಳೆಗಳು ನೇಯ್ಗೆ ಯಂತ್ರದಲ್ಲಿ ದೃಢವಾಗಿ ಹಿಡಿದಿಡಲ್ಪಟ್ಟಿವೆ ಮತ್ತು ವೂಫ್ ಎಳೆಗಳು ಅಂದರೆ ಅಡ್ಡವಾಗಿರುವ ಎಳೆಗಳು ವಾರ್ಪ್ ಎಳೆಗಳ ಮೂಲಕ ಹಾದು ಹೋಗುತ್ತವೆ. ಈ ರೀತಿ ಹೆಣೆಯುವುದರಿಂದ ಬಟ್ಟೆ ರಚನೆಯಾಗುತ್ತದೆ. ನೇಯ್ಗೆ ವಿಧಾನಗಳು ಸರಳ ನೇಯ್ಗೆ, ಟ್ವಿಲ್ ನೇಯ್ಗೆ ಮತ್ತು ಸ್ಯಾಟಿನ್ ನೇಯ್ಗೆ ಹೀಗೆ ಹಲವು ವಿಧಗಳಿವೆ. ಇದು ಬಟ್ಟೆಯ ವಿನ್ಯಾಸ ಮತ್ತು ಗುಣಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತವೆ. ಕೈಮಗ್ಗದ ಮೇಲೆ ಬಟ್ಟೆ ನೇಯುವಾಗ ನೇಕಾರರು ಅಚ್ಚು ಮತ್ತು ಕಾಲುಮಣೆಗಳನ್ನು ಬಳಸುತ್ತಾರೆ. ಅಚ್ಚುಗಳು ವಾರ್ಪ್ ಎಲೆಗಳನ್ನು ಮೇಲೆತ್ತಿ ವೂಫ್ ಎಲೆಗಳನ್ನು ಹಾದು ಹೋಗಲು ಅನುವು ಮಾಡಿಕೊಡುತ್ತವೆ. ಕಾಲುಮಣೆಗಳನ್ನು ಬಳಸಿ ಅಚ್ಚುಗಳನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ನೂಲುಗಳನ್ನು ಹೆಣೆಯಲಾಗುತ್ತದೆ. ಬಟ್ಟೆ ನೇಯ್ಗೆ ಒಂದು ಕಲೆ ಮತ್ತು ಕೌಶಲ್ಯವಾಗಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯ ಸ್ಥಾನ ಪಡೆದಿದೆ.